ಶ್ರೀ ಗುರುಭ್ಯೋ ನಮಃ. ಮುಂದಿನ ಪದ್ಯ ಹೀಗಿದೆ ಹರಿತಾಮಸಾರದ ಕರುಣಾಸಂಧಿಯಲ್ಲಿ. ಭುವನ ಪಾವನ ಚರಿತ ಪುಣ್ಯಶ್ರವಣ ಕೀರ್ತನ ಪಾಪನಾಶನ ಕವಿಭಿರೀಡಿತ ಕೈರವದಳ ಶ್ಯಾಮ ನಿಸ್ಸೀಮ ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯವ ಗೆಲುವನಾವನು ಈ ಜಗತ್ರಯದಿ. ಭುವನ ಪಾವನ ಚರಿತ ಪುಣ್ಯಶ್ರವಣ ಕೀರ್ತನ ಪಾಪನಾಶನ ಕವಿಭಿರೀಡಿತ ಕೈರವದಳ ಶ್ಯಾಮ ನಿಸ್ಸೀಮ ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯವ ಗೆಲುವನಾವನು ಈ ಜಗತ್ರಯದಿ. ಪರಮಾತ್ಮನ ಬಂಧಕ ಶಕ್ತಿ, ಮೋಚಕ ಶಕ್ತಿ ಅಂದ್ರೆ ಅವನ ಇಚ್ಛಾಶಕ್ತಿ ಎಂಥದ್ದು ಅಂತ ಇದರಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಜಗನ್ನಾಥದಾಸರು. ಭುವನ ಪಾವನ ಚರಿತ, ಈ 14 ಲೋಕಗಳಲ್ಲೂ ಪರಮಾತ್ಮನ ಚರಿತ್ರೆ ಏನಿದೆ ಇದು ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಚರಿತ್ರೆ. ಭುವನ ಪಾವನ ಚರಿತ ಇಡೀ 14 ಲೋಕಗಳನ್ನೂ ಪವಿತ್ರವನ್ನಾಗಿ ಮಾಡುತ್ತೆ. ಯಾರ್ಯಾರು ಪರಮಾತ್ಮನ ಕಥೆಯನ್ನ ಶ್ರವಣ ಮಾಡ್ತಾರೋ, ಪರಮಾತ್ಮನನ್ನ ಕೊಂಡಾಡ್ತಾರೋ ಅವರಿಗೆಲ್ಲ ವಿಶೇಷವಾಗಿ ಪುಣ್ಯವನ್ನ ತಂದುಕೊಡುತ್ತೆ. ಪುಣ್ಯ ಶ್ರವಣ ಕೀರ್ತನ, ಈ ಲೋಕದಲ್ಲಿ 14 ಲೋಕಗಳಲ್ಲಿ ನಮ್ಮನ್ನೆಲ್ಲ ಪವಿತ್ರರನ್ನಾಗಿ ಮಾಡಿ ನಮಗೆ ಸಾಕಷ್ಟು ಪುಣ್ಯವನ್ನ, ಅನಂತ ಪುಣ್ಯವನ್ನ ತಂದುಕೊಡುವಂತಹ ಸಾಮರ್ಥ್ಯ ಯಾವುದಕ್ಕಿದೆ ಅಂದ್ರೆ ಅದು ಪರಮಾತ್ಮನ ಚರಿತ್ರೆಗೆ. ಆದ್ದರಿಂದ ಪರಮಾತ್ಮನ ಚರಿತ್ರೆಯನ್ನ ಯಾರು ಶ್ರವಣ ಮಾಡ್ತಾರೆ, ಯಾರು ಕೀರ್ತನೆಯನ್ನ ಮಾಡ್ತಾರೆ, ಎಲ್ಲ ಉಪಲಕ್ಷಣತೆಯ ಬೇರೇನು ಇಟ್ಕೊಳ್ಬಹುದು. ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಏನು ತಿಳಿಸಿದ್ರು ಪ್ರಹ್ಲಾದರಾಜರು. ಈ ರೀತಿಯಾಗಿ ನವವಿಧ ಭಕ್ತಿಯನ್ನ ಯಾರು ಪರಮಾತ್ಮನಲ್ಲಿ ಮಾಡ್ತಾರೋ ಅಂಥವರಿಗೆ ವಿಶೇಷವಾಗಿರ್ತಕ್ಕಂತಹ ಪುಣ್ಯ ಅದು ಪ್ರಾಪ್ತವಾಗತ್ತೆ. ಪುಣ್ಯ ಶ್ರವಣ ಕೀರ್ತನ ಪಾಪನಾಶನ. ನಾವು ಎಷ್ಟೆಷ್ಟು ಪಾಪಗಳನ್ನ ಮಾಡಿರ್ತೀವೋ ಗೊತ್ತಿಲ್ಲ. ಪರಮಾತ್ಮನ ಚರಿತ್ರೆಯನ್ನ ಯಾರು ಶ್ರವಣ ಮಾಡ್ತಾರೆ, ಯಾರು ಕೊಂಡಾಡ್ತಾರೆ ಅಂಥವರ ಎಲ್ಲ ಪಾಪಗಳನ್ನು ಕೂಡ ಪರಮಾತ್ಮ ಪರಿಹಾರ ಮಾಡ್ತಾನೆ. ಪಾಪನಾಶನ ಕವಿಭಿರೀಡಿತ. ಕವಿಗಳು ಅಂತಂದ್ರೆ ಬ್ರಹ್ಮಜ್ಞಾನಿಗಳು ಅಂತ ಅರ್ಥ. ಕವಿಗಳು ಅಂತಂದ್ರೆ ಸುಮ್ಮನೆ ಕವನ ಬರೆಯೋರು ಕವಿಗಳಲ್ಲ. ಕವಿಗಳು ಅಂತಂದ್ರೆ ಬ್ರಹ್ಮಜ್ಞಾನಿಗಳು, ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂಥವರು. ಅಂತಹ ಬ್ರಹ್ಮಜ್ಞಾನಿಗಳಿಂದ ಈಡಿತ ಅಂತಂದ್ರೆ ಸ್ತುತ್ಯನಾಗಿದ್ದಾನೆ ಪರಮಾತ್ಮ, ಸ್ತೋತ್ರ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯನಾಗಿದ್ದಾನೆ. ಬ್ರಹ್ಮಜ್ಞಾನಿಗಳೆಲ್ಲರೂ ಕೂಡ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಕವಿಭಿರೀಡಿತ, ಹೇಗಿದ್ದಾನೆ ಇವನು ಅಂತಂದ್ರೆ ಕೈರವದಳ ಶ್ಯಾಮ ನಿಸ್ಸೀಮ. ಕೈರವದಳ, ನೈದಿಲೆ ಪುಷ್ಪ ಏನಿದೆ ಅದು ಕೈರವ ಅಂತಂದ್ರೆ ನೈದಿಲೆ ಪುಷ್ಪ. ಈ ನೈದಿಲೆ ಪುಷ್ಪದ ದಳ ಹೇಗೆ ಇರುತ್ತೋ ಹಾಗೆ ಪರಮಾತ್ಮನ ವರ್ಣ, ಆ ಕಲರ್ ಇದಾನಂತೆ. ಅಂದ್ರೆ ಶ್ಯಾಮವರ್ಣ ಅಂತೀವಿ. ಸ್ವಲ್ಪ ಈ ನೀಲಿ ಮತ್ತೆ ಕಪ್ಪು ಮಿಕ್ಸೆಡ್ ಅಂತಹ ಬಣ್ಣ. ಕೈರವದಳ ಶ್ಯಾಮ, ಅವನ ದೇಹ ಕಾಂತಿ ಆ ತರ ಇದೆಯಂತೆ. ಕೈರವದಳ ಶ್ಯಾಮ ನಿಸ್ಸೀಮ, ಇವನ
ಗುಣ ಮತ್ತೆ ರೂಪ ಇದೆಲ್ಲವೂ ಕೂಡ ಪರಿಮಿತ. ಆಗನ ಗುಣಕ್ಕಾಗ್ಲಿ ಅಥವಾ ಇವನ ರೂಪಕ್ಕಾಗ್ಲಿ ಆ ಸಾಮರ್ಥ್ಯ ಇದೆಯಲ್ಲ, ಆ ಸಾಮರ್ಥ್ಯ ಎಷ್ಟಿದೆ ಅವನಿಗೆ ಅಂತಂದ್ರೆ ಅದು ನಿಸ್ಸೀಮ, ಅದಕ್ಕೆ ಸೀಮೆಯೇ ಇಲ್ಲ. ಅಂದ್ರೆ ಅದಕ್ಕೆ ಒಂದು ಲಿಮಿಟೇಷನ್ನೇ ಇಲ್ಲ, ಅನ್ಲಿಮಿಟೆಡ್ ಅಂತ ಅರ್ಥ, ಅಪರಿಮಿತ ಅಂತ ಅರ್ಥ, ನಿಸ್ಸೀಮ. ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯವ ಗೆಲುವನಾವನು ಈ ಜಗತ್ರಯದಿ. ಇಂತಹ ಪರಮಾತ್ಮ ಹಿಂದೆ ಏನ್ ಮಾಡಿದ್ದಾನೆ ಅಂತಂದ್ರೆ ಗೌರೀಧವನ, ಗೌರೀಧವ ಅಂತಾರೆ. ಹಿಂದೆ ಅಂತಂದ್ರೆ ಯಾವಾಗ? ಹಿಂದೆ ಅಂತಂದ್ರೆ ಸುಮ್ಮನೆ ಸ್ವಲ್ಪ ವರ್ಷಗಳ ಹಿಂದೆ, ಸ್ವಲ್ಪ ಯುಗದ ಹಿಂದೆ ಅಂತ ಅರ್ಥ ಅಲ್ಲ. ಅದು ಚಾಕ್ಷುಷ ಮನ್ವಂತರದಲ್ಲಿ ಅಂತ ಅರ್ಥ. ಚಾಕ್ಷುಷ ಮನ್ವಂತರದಲ್ಲಿ ಯುವತಿ ವೇಷದಿ ಒಳ್ಳೆ ಸುಂದರವಾಗಿರ್ತಕ್ಕಂತಹ ಸ್ತ್ರೀ ರೂಪವನ್ನ ಪರಮಾತ್ಮ ಧಾರಣೆ ಮಾಡಿದ. ಅದು ಮೋಹಿನಿ ರೂಪ. ಮೋಹಿನಿ ರೂಪವನ್ನ ಪರಮಾತ್ಮ ಧಾರಣೆ ಮಾಡಿ ಗೌರೀಧವನ, ಗೌರೀಧವ ಅಂತಂದ್ರೆ ಗೌರೀಪತಿಯಾಗಿರ್ತಕ್ಕಂತಹ ಮಹಾರುದ್ರ ದೇವರು, ಆ ಮಹಾರುದ್ರ ದೇವರನ್ನ ಮೋಹಿಸಿ ಅವರನ್ನ ಮೋಹಕ್ಕೆ ಒಳಪಡಿಸ್ದ. ಅವರೇ ಮೋಹಿತರಾಗಿಬಿಟ್ರು ಪರಮಾತ್ಮನ ರೂಪವನ್ನ ನೋಡಿ. ಕೆಡಿಸಿ ಇವರನ್ನ ಕಾಮಹಾತುರರನ್ನಾಗಿ ಮಾಡಿ ಆ ರೂಪದ ಹತ್ರ ಹೋಗ್ತೇನೆ, ಅದನ್ನು ಹಿಡ್ಕೊಳ್ತೇನೆ ಅಂತ ಹೋಗಿದ್ದಾರೆ. ಪರಮಾತ್ಮನನ್ನ ಹಿಡ್ಕೊಳ್ಳಕ್ಕೆ ಯಾರಿಂದಲೂ ಅವರು ಸಾಧ್ಯವ? ಯಾರಿಗೂ ನಿಲ್ಕೋದಿಲ್ಲ. ಅವರನ್ನು ಹಿಡ್ಕೊಳ್ತೇನೆ ಅಂತ ಹೋಗಿದ್ದಾರಂತೆ. ಅಷ್ಟು ಕಾಮಾತುರರಾಗಿಬಿಟ್ಟಿದ್ದಾರೆ. ಅವರಿಗೆ ಕೆಡಿಸಿ, ಕೆಡಿಸಿ ಅಂತಂದ್ರೆ ಅವರಿಗೆ ವಿಪರೀತ ಜ್ಞಾನ ಬರುವ ಹಾಗೆ ಪರಮಾತ್ಮ ಮಾಡಿದ. ಕೆಡಿಸಿ ಕೊನೆಯಲ್ಲಿ ಉಳಿಸಿದ. ಕೊನೆಗೆ ಅವರು ಪಶ್ಚಾತ್ತಾಪ ಪಟ್ಟು ಯಾವಾಗ ಪರಮಾತ್ಮನಿಗೆ ಶರಣಾಗತರಾಗ್ತಾರೆ, ಅವಾಗ ಅವರನ್ನ ಉಳಿಸಿದ್ದಾನೆ. ಪರಮಾತ್ಮ ಸಂರಕ್ಷಣೆಯನ್ನ ಮಾಡಿದ್ದಾನೆ. ಇಂತಹ ಇವನ ಮಾಯವ ಗೆಲುವನಾವನು ಈ ಜಗತ್ರಯದಿ. ಇಂತಹ ಪರಮಾತ್ಮನ ಮಾಯಾಶಕ್ತಿ, ಮಾಯಾಶಕ್ತಿ ಅಂತಂದ್ರು ಒಂದೇ. ಮಾಯಾ ಅಂದ್ರೇನು? ಇಚ್ಛಾಶಕ್ತಿ ಅಂತ ಅರ್ಥ. ಪರಮಾತ್ಮನ ಇಚ್ಛಾಶಕ್ತಿ ಅದು ಮಮ ಮಾಯಾ ದುರತ್ಯಯ ಅಂತಾನೆ. ಆ ಪರಮಾತ್ಮನ ಇಚ್ಛೆಯನ್ನ ಅಷ್ಟು ಸುಲಭವಾಗಿ ಯಾರು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಇಲ್ಲಿ ಹೇಳಿದ್ದು. ಮಮ ಮಾಯಾ ದುರತ್ಯಯ ಅಂತ ಏನಂದ ಕೃಷ್ಣ, ಅದನ್ನೇ ಇಲ್ಲಿ ಹೇಳಿದ್ರು. ಇವನ ಮಾಯವ ಗೆಲುವನಾವನು ಈ ಜಗತ್ರಯದಿ. ಈ ಮೂರು ಲೋಕದಲ್ಲಿ ಯಾರು ಕೂಡ ಪರಮಾತ್ಮನ ಮಾಯೆಯನ್ನ ಗೆದ್ದಿರ್ತಕ್ಕಂಥವರಿಲ್ಲ. ಇಲ್ಲಿ ಏನು ವಿಶೇಷ ಗೊತ್ತಾ? ಗೌರೀಧವ ಅಂತ ಶಬ್ದವನ್ನಾಡಿದಾರೆ ನೋಡಿ. ಗೌರೀಧವ ಅಂತಂದ್ರೆ ನಿಜವಾಗಲೂ ಗೌರಿ ಏನಿದ್ದಾಳೆ ಇವಳು ಮನಸ್ಸಿಗೆ ಅಭಿಮಾನಿಯಾಗಿರ್ತಕ್ಕಂಥವಳು. ಅಂದ್ರೆ ಮತಿಗೆ, ಎಲ್ಲರ ಮತಿಯನ್ನ ಪ್ರೇರಿಸ್ತಾ ಇರ್ತಕ್ಕಂಥವಳು. ಮತಿ ಪ್ರೇರಕಳು ಪಾರ್ವತೀ ದೇವಿ. ಯುಗುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರೆಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನ ಮತಿತ್ತು ಗತಿ ಪಾಲಿಸುವ ನಮ್ಮ ಪವಮಾನನು ಅಂತ ಹೇಳ್ತೀವಲ್ಲ. ಮತಿ ಪ್ರೇರಕಳು ಪಾರ್ವತೀ ದೇವಿ. ನಮ್ಮ ಮತಿಯನ್ನ ಪ್ರೇರಿಸ್ತಾ ಇರ್ತಕ್ಕಂಥವಳು, ಅದಕ್ಕೆ ನಿಯಾಮಕಳಾಗಿರ್ತಕ್ಕಂಥವಳು ಯಾರು? ಪಾರ್ವತೀ ದೇವಿ. ಪಾರ್ವತೀ ದೇವಿಗೆ ಪತಿಯಾಗಿರ್ತಕ್ಕಂಥವರು ಮನೋನಿಯಾಮಕರಾಗಿರ್ತಕ್ಕಂತಹ ರುದ್ರದೇವರು. ಅಂಥವರೇ ಪರಮಾತ್ಮನ ಇಂತಹ ಮೋಹಕ್ಕೆ ಒಳಗಾದರು ಅಂತಂತ ಅಂದ್ರೆ ಇನ್ನು ನಮ್ಮ ಪಾಡಿ ಏನು ಅಂತ ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಪಾಡಿ ಎಂಥದ್ದು? ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಪರಮಾತ್ಮನ ಬಂಧಕ ಶಕ್ತಿಗೆ ಒಳಪಟ್ಟಿರ್ತಕ್ಕಂಥವರು. ಅವರದೇ ಈ ತರ ಪಾಡಿದೆ ಅಂತಂತ ಅಂದ ಮೇಲೆ ಇನ್ನು ನಮ್ಮ ಪಾಡಂತೂ ನಾವು ಮನಸ್ಸನ್ನ ನಿಲ್ಲಿಸಿ ಪರಮಾತ್ಮನ ಪೂಜೆಯನ್ನ ಚೆನ್ನಾಗಿ ಮಾಡ್ತೇವೆ ಅಂತಂತ ಅಂದ್ರೆ ಸಾಧ್ಯವೇ ಇಲ್ಲ. ಆದ್ರೆ ಅದಕ್ಕೆ ಪರಮಾತ್ಮನ ಅನುಗ್ರಹ ಬೇಕು, ಮನೋನಿಯಾಮಕರಾಗಿರ್ತಕ್ಕಂತಹ ರುದ್ರದೇವರ ಅನುಗ್ರಹ ಬೇಕು, ಮತ್ತೆ ಪಾರ್ವತೀ ದೇವಿಯ ಅನುಗ್ರಹವಂತೂ ಬೇಕೇ ಬೇಕು. ಇಷ್ಟೂ ಜನರ ಅನುಗ್ರಹ ಇದ್ರೆ ಮಾತ್ರ ಒಂದು ಕ್ಷಣ ಪರಮಾತ್ಮನಲ್ಲಿ ಮನಸ್ಸು ನಿಲ್ಲತ್ತೆ, ಪರಮಾತ್ಮನ ಸ್ಮರಣೆ ಬರುತ್ತೆ, ಪರಮಾತ್ಮನ ಚರಿತ್ರೆಗಳನ್ನ ಕೇಳುವಂತಹ ಸೌಭಾಗ್ಯ ಒದಗತ್ತೆ, ಪರಮಾತ್ಮನ ಕೀರ್ತನೆ ನಡೆಯುತ್ತೆ. ಇದೆಲ್ಲವೂ ಕೂಡ ಇಬ್ಬರ ಅನುಗ್ರಹದಿಂದ. ಅದರಿಂದ ಪಾರ್ವತೀ ದೇವಿ ಮತ್ತೆ ರುದ್ರದೇವರ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹ ಬೇಕೇ ಬೇಕು. ಅದಕ್ಕೆ ಆಚಾರ ಅಂತಾರೆ ಒಂದ್ ಕಡೆ,
ಆ ಉಮಾವೈ ವಾಕ್ಸಮುದ್ದಿಷ್ಟ ರುದ್ರೋ ಮನ ಉದಾಹೃತ ಅಂತ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ. ಉಮಾದೇವಿ ವಾಕ್, ಇವತ್ತೇನ್ ಮಾತಾಡ್ತಾ ಇದ್ದೇವೆ, ಇವತ್ತು ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾ ಇದ್ದೇವೆ ಅಂತಂದ್ರೆ ಆ ಮತಿಗೆ ಪ್ರೇರಕಳಾಗಿ ಆ ಮಾತನ್ನ ಆಡಿಸುವವಳು ಪಾರ್ವತೀ ದೇವಿ. ಅದಕ್ಕೆ ಪ್ರತಿನಿತ್ಯ ಪಾರ್ವತೀ ದೇವಿಯ ಸ್ಮರಣೆಯನ್ನ ಮಾಡಬೇಕು. ಆಮೇಲೆ ಪಾರ್ವತೀ ದೇವಿಗೆ ಪತಿಯಾಗಿರ್ತಕ್ಕಂತಹ ರುದ್ರದೇವರು ರುದ್ರೋ ಮನ ಉದಾಹೃತ, ಮನಸ್ಸಿಗೆ ಅಭಿಮಾನಿ ಆಗಿದ್ದಾರೆ. ಆದ್ರಿಂದ ರುದ್ರದೇವರ ಸ್ತೋತ್ರವನ್ನೂ ಅವಶ್ಯವಾಗಿ ಮಾಡಬೇಕು. ಇದು ಮಾಡಿದರೆ ಮಾತ್ರ ಮನಸ್ಸು ಕಾರಣವಲ್ಲ, ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷನಿಂದ ಪ್ರೇರಣೆ ಇಲ್ಲದೆ. ಇವತ್ತು ಮನಸ್ಸು ಪುಣ್ಯ ಕರ್ಮಗಳಲ್ಲಿ ಅಥವಾ ಪಾಪ ಕರ್ಮಗಳಲ್ಲಿ ತೊಡಗ್ತಾ ಇದೆ ಅಂತಂದ್ರೆ ಎಲ್ಲದಕ್ಕೂ ಕಾರಣರಾಗಿರ್ತಕ್ಕಂಥವರು ರುದ್ರದೇವರು. ಇಷ್ಟೆಲ್ಲ ಕಾರಣರಾಗಿರ್ತಕ್ಕಂತಹ ರುದ್ರದೇವರಿಗೇನೆ ಇಂತಹ ಪರಿಸ್ಥಿತಿ ಇದೆ ಅಂತಂದ್ರೆ, ಪರಮಾತ್ಮನ ಬಂಧಕ ಶಕ್ತಿಗೆ ಒಳಪಟ್ಟಿದ್ದಾರೆ ಅಂತಂದ್ರೆ, ಇನ್ನು ನಮ್ಮಂತಹ ಮನುಷ್ಯರು ಅವಶ್ಯವಾಗಿ ಬಂಧಕ ಶಕ್ತಿಗೆ ಒಳಪಟ್ಟೇ ಪಟ್ಟಿದ್ದೇವೆ. ಆದ್ದರಿಂದ ಅವನ ಸ್ಮರಣೆಯನ್ನು ಮಾಡಲೇಬೇಕು. ಅದಕ್ಕೆ ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ. ಬಂಧಕ ಶಕ್ತಿಯನ್ನ ನೀಡಿರ್ತಕ್ಕಂಥವನು ಅವನೇನೆ. ಆ ಬಂಧನವನ್ನ ಪರಿಹಾರ ಮಾಡುವವನು ಅವನೇ. ಆ ಬಂಧನದಿಂದ ಬಿಡುಗಡೆ ಮಾಡುವವನು ಅವನೇ. ನಮ್ಮನ್ನೆಲ್ಲ ಸಂಸಾರ ಬಂಧನದಲ್ಲಿ ಕಟ್ಟಾಕಿರೋನು ಅವನೇ. ಪ್ರಾರ್ಥನೆಯನ್ನ ಮಾಡಿದಾಗ ಅವನ ಇಚ್ಛೆ ಬಂತು ಅಂತಂದ್ರೆ, ಅವನ ಇಚ್ಛೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಆದ್ರಿಂದ ಅವನ ಇಚ್ಛೆಯನ್ನ ಯಾರೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಈ ಲೋಕದಲ್ಲಿ. ಆದರೆ ಯಾವಾಗ ಅವನ ಅನುಗ್ರಹ ಆಗತ್ತೆ, ಅವನ ಇಚ್ಛೆಗೆ ಬರುತ್ತೆ, ಅವಾಗ ಈ ಸಂಸಾರ ಬಂಧನ ಅದನ್ನ ಕಳೀತಾನೆ. ಆದ್ರಿಂದ ಅದನ್ನ ಪ್ರಾರ್ಥನೆಯನ್ನ ಮಾಡ್ತಾ ಇರಬೇಕು. ಆದ್ರಿಂದ ಅದನ್ನ ಇಲ್ಲಿ ವಿಶೇಷವಾಗಿ ಇವನ ಮಾಯವ ಗೆಲುವನ ಅವನು ಈ ಜಗತ್ರಯದಿ ಅಂತ ಅದನ್ನ ತಿಳಿಸ್ತಾ ಇದ್ದಾರೆ.